ನಮ್ಮ ಜೊತೆ SP ಅವರು CO ಅವರು ಕೂತ್ಕೊಂಡು ವಿವಿಧ ಸಂಘ ಸಂಸ್ಥೆಗಳಿಂದ ಯಾರ್ಯಾರು ದೂರರ್ಜಿ ಕೊಟ್ಟಿದ್ದಾರೆ, ಯಾರ್ಯಾರು ಪ್ರೊಟೆಸ್ಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ, ಅವರೆಲ್ಲರ ಜೊತೆ ನಾವೊಂದು ಪೂರ್ವಭಾವಿ ಸಭೆ ಮಾಡಿದ್ದೀವಿ. ಯಾರ್ಯಾರಿಗೆ ಮನವೊಲಿಕೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗಿದೆಯೋ ಅವರಿಗೆ ಮನವೊಲಿಸಿದ್ದೀವಿ. ಅವ್ರ ದೂರನ್ನು ಅವರು ನಮ್ಮ ಜೊತೆ ಡಿಸ್ಕಸ್ ಮಾಡಿ ಸರ್ಕಾರ ಮಟ್ಟದಲ್ಲಿ ಇಲಾಖಾ ಮುಖ್ಯಸ್ಥರು ಹಾಗೂ ಸಚಿವರ ಗಮನಕ್ಕೆ ನಾವು ತಗೊಂಡು ಬರ್ತೀವಂತ ಅವರಿಗೆ ಭರವಸೆ ನೀಡಿದ ನಂತರ ಸುಮಾರು ಸಂಘ ಸಂಸ್ಥೆಗಳು ಅವರ ದೂರುಗಳನ್ನು ಹಿಂಪಡೆದಿದ್ದಾರೆ. ಇದೇ ರೀತಿಯ ಪ್ರಯಾಸವನ್ನು ಮುಂದಿನ 2-3 ದಿವಸದಲ್ಲಿನೂ ನಾವು ಮಾಡ್ತಾ ಇರ್ತೀವಿ. ಯಾರು ಬಂದು ಪ್ರೊಟೆಸ್ಟ್ ಮಾಡೋ ಅವಶ್ಯಕತೆ ಇರದಂತೆ ನಾವು ಜಿಲ್ಲಾಡಳಿತದಿಂದ ಶಾಯಾಶಕ್ತಿ ಪ್ರಯಾಸ ಮಾಡ್ತೀವಿ. ಇದನ್ನು ಹೊರತುಪಡಿಸಿ ಪೊಲೀಸ್ ಸಿದ್ಧತೆ ಬಗ್ಗೆ, ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಹಾಗೂ ಯಾರಾದರೂ ಪ್ರೊಟೆಸ್ಟ್ಗೆ ಬರ್ತಾ ಇದ್ದಾರೆ ಅಂದರೆ ಅವರಿಗೆ ಯಾವ ರೀತಿಯ ಸೌಲಭ್ಯಗಳನ್ನು ನಾವು ಕಲ್ಪಿಸಲಿಕ್ಕೆ ಸಿದ್ಧರಾಗಿದ್ದೀವೋ ಅದರ ಬಗ್ಗೆ ನಮ್ಮ ಪೊಲೀಸ್ ಕಮಿಷನರ್ ಅವರು ತಮಗೆ ಬ್ರೀಫ್ ಮಾಡ್ತಾರೆ. ಧನ್ಯವಾದ. ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಹಿಂದಿನ ವರ್ಷ ಜಿಲ್ಲಾಡಳಿತದಿಂದ ನಾವು 11,70,00,000 ರೂಪಾಯಿ ಕೇಳಿದ್ವಿ. ಈ ವರ್ಷ ನಾವು 13,80,00,000 ಕೇಳಿದ್ವಿ. ಇದರಲ್ಲಿ ಮೇನ್ಲಿ ನಮಗೆ ಟ್ರಾನ್ಸ್ಪೋರ್ಟ್, ಫ್ಯೂಯಲ್ ಕಾಸ್ಟ್ ಹಾಗೂ ಊಟದ ಖರ್ಚು ಜಾಸ್ತಿ ಆಗಿದೆ. ಬೆಳಗಾವಿ ನಗರದಲ್ಲಿ ಇರುವಂಥ ಎಲ್ಲ ಖಾಸಗಿ ಹೋಟೆಲ್ಗಳ ಮಾಲೀಕರು ಏನಿದ್ದಾರೆ ಅವರಿಗೆ ನಾನು ಒಂದು ಮನವಿ ಮಾಡಿದ್ದೀನಿ. ಹಿಂದಿನ ವರ್ಷ ನಾವು ನಿಮಗೆ ಎಷ್ಟು ದರ ನಿಗದಿಪಡಿಸಿದೀವೋ ಈ ವರ್ಷನೂ ನಾವು ಅಷ್ಟೇ ದರ ಕೊಡ್ತೀವಿ ಅಂತ ನಾನು ಅವನ್ನು ಬೇಡ್ಕೊಂಡಿದ್ದೀನಿ. ಯೂಶಲಿ 10% ನಾವು ಅವರಿಗೆ ಇನ್ಕ್ರೀಸ್ ಮಾಡ್ತೀವಿ. ಈ ವರ್ಷ ಮಾಡಲಿಕ್ಕೆ ನನಗೆ ಸಾಧ್ಯವಾಗಲ್ಲ ಅಂತ ನಾನು ಹೇಳಿದ್ದೀನಿ. ಅವರು ದೊಡ್ಡ ಮನಸ್ಸಿನಿಂದ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಈ ವರ್ಷ ಅಕಾಮಿಡೇಷನಲ್ಲಿ ನಾವು ಸರಾಸರಿ ಹಿಂದಿನ ವರ್ಷಕ್ಕೆ ಹೋಲಿಸಿದ್ದೀವಿ ಅಂದರೆ ಈ ಏರಿಕೆ ಏನಿದೆ ಈ ವರ್ಷ ನಾವು ಮಾಡಲಿಲ್ಲ. ಸೊ ನಾವು 10% ಅಕಾಮಿಡೇಷನಲ್ಲಿ ಒಂದು ರೀತಿ ಉಳಿಸ್ಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಆಗುತ್ತದೆ. ಇದಲ್ಲದೆ ಪೊಲೀಸ್ ಕಮಿಷನರ್ ಸಾಹೇಬ್ರ ಮುಖಾಂತರ ಹಿಂದಿನ ವರ್ಷ 4.5 ಕೋಟಿ ಪೊಲೀಸ್ ಬಂದೋಬಸ್ತ್, ಊಟದ ವ್ಯವಸ್ಥೆ ಹಾಗೂ ಟೆಂಟ್ ಟೌನ್ಶಿಪ್ ಏನು ಮಾಡ್ತಾರೆ ಅದಕ್ಕೆ ಅವರು ಹಿಂದಿನ ವರ್ಷ ಬೇಡ್ಕೊಂಡಿದ್ದಾರೆ. ಈ ವರ್ಷ 5.5 ಕೋಟಿ ಬೇಡಿದ್ದಾರೆ. ಸೊ ಒಟ್ಟು ಸೇರಿ ಈ ವರ್ಷದ ಅಧಿವೇಶನ ಏನಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ವಿ ಅಂದರೆ 1.5 ಕೋಟಿ ಜಾಸ್ತಿ ಆಗಿದೆ. ಆದರೆ ಇದರಲ್ಲಿ ಮೇನ್ ಖರ್ಚು ಆಗ್ತಾ ಇರೋದು ನಮಗೆ ಟ್ರಾನ್ಸ್ಪೋರ್ಟೇಷನ್ ಹಾಗೂ ಊಟದ ಖರ್ಚು. ನನ್ನ ಪ್ರಕಾರ ನನ್ನ ಕ್ಲಾರಿಫಿಕೇಶನ್ ಇಷ್ಟೇ ಇದೆ. ನನ್ನ ಪ್ರಕಾರ ಹಿಂದಿನ ವರ್ಷ 18 ಕೋಟಿ ಆಗಿದೆ ಖರ್ಚು, ಈ ಸತಿ 19 ಕೋಟಿ ಚಿಲ್ಲರ ಆಗುತ್ತೆ. ಲಾಸ್ಟ್ ಇಯರ್ ಏನಾಗಿತ್ತು, ಇಲ್ಲೆಲ್ಲ ಟೀ ಅಂತ ಪ್ರೈವೇಟ್ ದವರು ಕೊಟ್ಟಿದ್ರು. ಸೊ ಅದ್ರ ಹೆಸರು ಮೇಲೂ 4 ಲಕ್ಷ 4 ಲಕ್ಷ ನೀವು ದುಡ್ಡು ಬಿಲ್ ಮಾಡಿದ್ದಾರೆ. ಖಾಸಗಿ ಟೀನ ಯಾವುದೇ ಸುವರ್ಣಸೌಧ ಒಳಗಡೆ ಏನೇನು ನಾವು ಕೊಡ್ತೀವೋ ಅದೆಲ್ಲ ನಮ್ಮ ಬಡ್ಜೆಟ್. ನಾವು ಇಲ್ಲಿ ಸುವರ್ಣಸೌಧ ಕಾಂಪ್ಲೆಕ್ಸ್ ಒಳಗಡೆ ನಾವು ಏನೇನು ಕೊಡ್ತೀವೋ ನಾನು ಹೇಳ್ತೀನಿ, ಒಂದ್ಸತಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸುವರ್ಣ ವಿಧಾನಸೌಧ ಕಾಂಪ್ಲೆಕ್ಸ್ ಒಳಗಡೆ ಏನೇನು ಸಿದ್ಧತೆಗಳಿರುತ್ತೆ ಅದೆಲ್ಲ ನಮ್ಮ ಆಫೀಸರ್ಸ್ಗೋಸ್ಕರ ಹಾಗೂ ಸಚಿವರಿಗೋಸ್ಕರ ಹಾಗೂ ಶಾಸಕರಿಗೋಸ್ಕರ ನಾವು ಫ್ರೀಯಾಗಿ ಕೊಡ್ತೀವಿ. ಲಾಬಿ ಒಳಗಡೆ ಖಾಸಗಿ ಒಂದು ಕ್ಯಾಂಟೀನ್ ಇರುತ್ತೆ, ಅದರಲ್ಲಿ ಶಾಸಕರು ಅವ್ರಿಗೆ ಏನಾದರೂ ಎಡಿಷನಲ್ ಬೇಕಂದರೆ ಆ ಒಂದು ದುಡ್ಡು ಕೊಟ್ಟು ಅವ್ರು ಖರೀದಿ ಮಾಡ್ಕೊಳ್ತಾರೆ. ಹೊರಗಡೆ ಖಾಸಗಿ ಕ್ಯಾಂಟೀನ್ಗಳಿರುತ್ತೆ, ಆವರಣದಲ್ಲಿ ಕಾಂಪ್ಲೆಕ್ಸ್ ಹೊರಗಡೆ ಖಾಸಗಿ ಕ್ಯಾಂಟೀನ್ಗಳಿರುತ್ತೆ. ಈ ಕ್ಯಾಂಟೀನ್ಗಳಲ್ಲಿ ಹಿಂದಿನ ವರ್ಷ 2 ಕ್ಯಾಂಟೀನ್ ಇತ್ತು, ಈ ಸತಿ 3 ಕ್ಯಾಂಟೀನ್ ಇದ್ದಾವೆ. ಇದಲ್ಲದೆ ಈ ವರ್ಷ 8 ಸ್ಟಾಲ್ಗಳನ್ನು ಇಡ್ತಾ ಇದ್ವಿ. ಇದೇ ಚೇಂಜ್. ಹಿಂದಿನ ವರ್ಷ ಖಾಸಗಿ ಕ್ಯಾಂಟೀನಿಗೆ ಏನಾದರೂ ಖರ್ಚು ನಮ್ಮ ಬಡ್ಜೆಟಿಂದ ಹಾಕಿದ್ದಾರೆ ಅಂದರೆ ಅದನ್ನು ನಾನು ಎಂಕ್ವೈರಿ ಮಾಡ್ತೀನಿ. ಸಮಿತಿ ಮಾಡಿದ್ರಿ, ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರಿ. ಆದರೆ ಬೆಂಗಳೂರಿಂದ ಬರ್ತಕ್ಕಂಥ ಪ್ರಿನ್ಸಿಪಾಲ್ ಸೆಕ್ರೆಟರಿ, ಸಚಿವಾಲಯ ಸಿಬ್ಬಂದಿಯವರೆಲ್ಲ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಸಿಕ್ಕಾಪಟ್ಟೆ ಹೇಳ್ತಿದ್ದಾರೆ. ಅಂದರೆ ಪಾಠ್ಯ ಕೊಡಿಸೋದು ಬೇರೆ ಬೇರೆ ಕಾರಣಕ್ಕೆ